ನೋಡಿ, ರಮೇಶ್ ಅವರು ಈ ರೀತಿಯಾದಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ? ಈ ಒಂದು ಮಾರಾಟದ ವಿವಾದಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದಾರೆ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತಾಡಿಲ್ಲ, ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಕೂಡ ಮಾಡಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಗತಿಹಳ್ಳಿ ರಮೇಶ್ ನನಗೆ ಕರೆ ಮಾಡಿ ಮಾತಾಡಿದ್ರು. ಮಾತನಾಡಿದ್ದನ್ನ ಅವರು ಯಾಕೆ ಹೀಗೆ ಹೊರಗಡೆ ಹರಿಬಿಟ್ರು ಗೊತ್ತಿಲ್ಲ. ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರಿರುವಂತದ್ದು ಏನು ನಾಗತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಲು ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಸಂಬಂಧಪಟ್ಟಂತೆ ಮಾತಾಡೋಕೆ ಸ್ವತಃ ಇದ್ದಾರೆ. ಸರ್, ತಮ್ಮ ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕಿದೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದು ಏನಾಗಿದೆ ಸರ್? ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು. ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ನೀವೆಲ್ಲ ಇದ್ದುಕೊಂಡು ಏನ್ ಮಾಡ್ತೀರಿ, ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು. ಆಗ ನಾನು ಹೇಳಿದೆ, ನೋಡಿ, ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ. ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ. ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಅಲ್ಲಿ ತುಂಬಾ ಜನ, ಒಂದು 60 ಜನರ ಸದಸ್ಯರು ಇರ್ತಾರೆ. ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ, ತಗೊಳ್ತಾರೆ. ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ, ಮುಖ್ಯಮಂತ್ರಿಗಳು, ಅವರ ಮೇಲೆ ಸಾಕಷ್ಟು ಒತ್ತಡಗಳಿರ್ತವೆ. ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು. ಅದು ಅಂದ್ರೆ ಅಷ್ಟೇ ಹೇಳಿದ್ದು. ಮತ್ತು ನಾನು ಏನು ಹೇಳಿದ್ದೇನೆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ. ಬಟ್ ನಾನು ಏನು ಹೇಳಿದ್ದೇನೆ ಡೆಮೊಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ. ಅದರಲ್ಲಿ ಏನು ಅಪರಾಧ ಆಗುವ, ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ. ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ. ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ, ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ. ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ಸೊ ಈ ತರ ಒಂದು ಜವಾಬ್ದಾರಿತ ಹುದ್ದೆಯಲ್ಲಿ ಇರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಆದ್ರೆ ನಾನು ಕೆಲವು ನೋಡಿದಾಗ ಟೈಟಲ್ಗಳನ್ನೆಲ್ಲ, ಈಗ ಸಿದ್ದರಾಮಯ್ಯ ನನಗೆ ಏನು ಅದು ಅವರು ಹೇಳಿದ ಮಾತು, ಆದ್ರೆ ಅದನ್ನ ಟೈಟಲ್ ಕೊಟ್ಟಾಗ ನಾನು ಹೇಳಿದಾಗೆ ಮಾಡಿದ್ರು. ಅದು ಅವರು ಹೇಳಿದ್ದೆ, ಆಕ್ಚುಲಿ ನಾನು ಹೇಳಿಲ್ಲ. ಅದು ಯಾಕಂದ್ರೆ ನನ್ನನ್ನು ಮುಖ್ಯಮಂತ್ರಿಗಳು ಇಲ್ಲಿ ಕರೆದಿದ್ದಾರೆ, ಒಂದು ಜವಾಬ್ದಾರಿತ ಕೆಲಸ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಮತ್ತೆ ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್, ಇದು ತೊಂದರೆ. ನೋಡಿ, ರಮೇಶ್ ಅವರು ಈ ರೀತಿಯಾದಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ? ಈ ಒಂದು ಮಾರಾಟದ ವಿವಾದಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದಾರೆ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತಾಡಿಲ್ಲ, ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಕೂಡ ಮಾಡಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಗತಿಹಳ್ಳಿ ರಮೇಶ್ ನನಗೆ ಕರೆ ಮಾಡಿ ಮಾತಾಡಿದ್ರು. ಮಾತನಾಡಿದ್ದನ್ನ ಅವರು ಯಾಕೆ ಹೀಗೆ ಹೊರಗಡೆ ಹರಿಬಿಟ್ರು ಗೊತ್ತಿಲ್ಲ. ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರಿರುವಂತದ್ದು ಏನು ನಾಗತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಲು ಸಂಬಂಧಪಟ್ಟಂತೆ ಆ ರೀತಿ ಏನು ಸುದ್ದಿ ಆಗ್ತಾ ಇರುವಂತದ್ದು ಸಂಬಂಧಪಟ್ಟಂತೆ ಮಾತಾಡೋಕೆ ಸ್ವತಃ ಇದ್ದಾರೆ. ಸರ್, ತಮ್ಮ ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಪ್ರಶಸ್ತಿ ಮಾರಾಟಕ್ಕಿದೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದು ಏನಾಗಿದೆ ಸರ್? ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು. ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ನೀವೆಲ್ಲ ಇದ್ದುಕೊಂಡು ಏನ್ ಮಾಡ್ತೀರಿ, ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು. ಆಗ ನಾನು ಹೇಳಿದೆ, ನೋಡಿ, ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ. ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ. ಮತ್ತೆ
ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಅಲ್ಲಿ ತುಂಬಾ ಜನ ಒಂದು 60 ಜನರ ಸದಸ್ಯರು ಇರ್ತಾರೆ. ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ, ತಗೊಳ್ತಾರೆ. ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ, ಮುಖ್ಯಮಂತ್ರಿಗಳು, ಅವರ ಮೇಲೆ ಸಾಕಷ್ಟು ಒತ್ತಡಗಳಿರ್ತವೆ. ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು. ಅದು ಅಂದ್ರೆ ಅಷ್ಟೇ ಹೇಳಿದ್ದು. ಮತ್ತು ನಾನು ಏನು ಹೇಳಿದ್ದೇನೆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ. ಬಟ್ ನಾನು ಏನು ಹೇಳಿದ್ದೇನೆ ಡೆಮೊಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ. ಅದರಲ್ಲಿ ಏನು ಅಪರಾಧ ಆಗುವ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ. ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ. ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ, ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ. ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ಸೊ ಈ ತರ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಆದ್ರೆ ನಾನು ಕೆಲವು ನೋಡಿದಾಗ ಟೈಟಲ್ಗಳನ್ನೆಲ್ಲ, ಈಗ ಸಿದ್ದರಾಮಯ್ಯ ನನಗೆ ಅದು ಅವರು ಹೇಳಿದ ಮಾತು. ಆದ್ರೆ ಅದನ್ನ ಟೈಟಲ್ ಕೊಟ್ಟಾಗ ನಾನು ಹೇಳಿದಾಗೆ ಮಾಡಿದ್ರು. ಅದು ಅವರು ಹೇಳಿದ್ದೆ, ಆಕ್ಚುಲಿ ನಾನು ಹೇಳಿಲ್ಲ. ಅದು ಯಾಕಂದ್ರೆ ನನ್ನನ್ನು ಮುಖ್ಯಮಂತ್ರಿಗಳು ಇಲ್ಲಿ ಕರೆದಿದ್ದಾರೆ, ಒಂದು ಜವಾಬ್ದಾರಿಯುತ ಕೆಲಸ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಮತ್ತೆ ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್, ಇದು ತೊಂದರೆ ನೋಡಿ. ರಮೇಶ್ ಅವರು ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದ್ಯಾ? ಈ ಒಂದು ಮಾರಾಟದ ವಿವಾದಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದಾರೆ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ಮಾತಾಡಿಲ್ಲ, ನಾನು ಸರ್ಕಾರದ ವಿರುದ್ಧ ಆರೋಪವನ್ನ ಕೂಡ ಮಾಡಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಗತಿಹಳ್ಳಿ ರಮೇಶ್ ನನಗೆ ಕರೆ ಮಾಡಿ ಮಾತನಾಡಿದ್ದನ್ನ ಅವರು ಯಾಕೆ ಹೀಗೆ ಹೊರಗಡೆ ಹರಿಬಿಟ್ರು ಗೊತ್ತಿಲ್ಲ. ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರಿರುವಂತದ್ದು ನಾಗತಿಹಳ್ಳಿ ರಮೇಶ್ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳ ಮಾರಾಟಕ್ಕಿದೆ ಅನ್ನೋ ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸಲು ಸಂಬಂಧಪಟ್ಟಂತೆ ಆ ರೀತಿ ಸುದ್ದಿ ಆಗ್ತಾ ಇರುವಂತದ್ದು, ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸ್ವತಃ ಇದ್ದಾರೆ. ಸರ್, ತಮ್ಮ ಮಾತಾಡಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು, ಪ್ರಶಸ್ತಿ ಮಾರಾಟಕ್ಕಿದೆ, ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸೋದು ಏನಾಗಿದೆ ಸರ್? ಆಕ್ಚುಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದ್ರು. ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ನೀವೆಲ್ಲ ಇದ್ದುಕೊಂಡು ಏನ್ ಮಾಡ್ತೀರಿ, ನೀವು ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಇತ್ಯಾದಿಗಳು. ಆಗ ನಾನು ಹೇಳಿದೆ, ನೋಡಿ, ನಾವು ಒಳಗಿಂದ ಎಷ್ಟು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ತಿದ್ದೀವಿ. ಇಡೀ ಸಿಸ್ಟಮ್ ಅನ್ನು ಬದಲಾಯಿಸುವ ಶಕ್ತಿ ನಮಗಿಲ್ಲ. ಮತ್ತೆ ಪ್ರಶಸ್ತಿಗಳಲ್ಲಿ ಕೂಡ ಹಾಗೆ ಅಲ್ಲಿ ತುಂಬಾ ಜನ ಒಂದು 60 ಜನರ ಸದಸ್ಯರು ಇರ್ತಾರೆ. ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ಡೆಮೊಕ್ರೆಟಿಕ್ ಆಗಿ ಹೇಳ್ತೀವಿ, ತಗೊಳ್ತಾರೆ. ಆಮೇಲೆ ಇಲೆಕ್ಟೆಡ್ ಮೆಂಬರ್ ಇರ್ತಾರೆ, ಮುಖ್ಯಮಂತ್ರಿಗಳು, ಅವರ ಮೇಲೆ ಸಾಕಷ್ಟು ಒತ್ತಡಗಳಿರ್ತವೆ. ಒಂದು ಫೈನಲ್ ಲಿಸ್ಟ್ ಬಂದಾಗ ನಾವೆಲ್ಲರೂ ಒಪ್ಪಿಕೊಳ್ತೇವೆ ಅಂತ ನಾನು ಹೇಳಿದ್ದು ಹೌದು. ಅದು ಅಂದ್ರೆ ಅಷ್ಟೇ ಹೇಳಿದ್ದು. ಮತ್ತು ನಾನು ಏನು ಹೇಳಿದ್ದೇನೆ ಅದು ಅಂದ್ರೆ ಅದನ್ನು ತಿರುಚಿ ಹೇಳಿದಕ್ಕೆ ನಾನು ಜವಾಬ್ದಾರ ಅಲ್ಲ. ಬಟ್ ನಾನು ಏನು ಹೇಳಿದ್ದೇನೆ ಡೆಮೊಕ್ರೆಟಿಕ್ ಆಗಿ ಅದಕ್ಕೆ ನಾನು ಬದ್ಧನಿದ್ದೇನೆ. ಅದರಲ್ಲಿ ಏನು ಅಪರಾಧ ಆಗುವ ಈಗ ಸರ್ಕಾರ ಅವರು ಹೇಳಿದ್ರು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ. ಸರ್ಕಾರಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾವಲ್ಲ. ಈಗ ಬಾಗಲಕೋಟೆಯಲ್ಲಿ ಬಸವ ಕಾರ್ಯಕ್ರಮ ಮಾಡ್ತಾ ಇದೆ, ಆಮೇಲೆ ಬೇರೆ ಬೇರೆ ಜಯಂತಿಗಳನ್ನೆಲ್ಲ ಮಾಡ್ತಾ ಇದೆ. ಆಮೇಲೆ ಒಟ್ಟಾರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಎಷ್ಟು ಹಣ ಕೊಡಬೇಕು ಎಂಬುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ಸೊ ಈ ತರ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಆದ್ರೆ ನಾನು ಕೆಲವು ನೋಡಿದಾಗ ಟೈಟಲ್ಗಳನ್ನೆಲ್ಲ, ಈಗ ಸಿದ್ದರಾಮಯ್ಯ ನನಗೆ ಅದು ಅವರು ಹೇಳಿದ ಮಾತು. ಆದ್ರೆ ಅದನ್ನ ಟೈಟಲ್ ಕೊಟ್ಟಾಗ ನಾನು ಹೇಳಿದಾಗೆ ಮಾಡಿದ್ರು. ಅದು ಅವರು ಹೇಳಿದ್ದೆ, ಆಕ್ಚುಲಿ ನಾನು ಹೇಳಿಲ್ಲ. ಅದು ಯಾಕಂದ್ರೆ ನನ್ನನ್ನು ಮುಖ್ಯಮಂತ್ರಿಗಳು ಇಲ್ಲಿ ಕರೆದಿದ್ದಾರೆ, ಒಂದು ಜವಾಬ್ದಾರಿಯುತ ಕೆಲಸ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಮತ್ತೆ ನನ್ನ ಯಾವ ಕೆಲಸಗಳಲ್ಲಿ ಕೂಡ ಅವರು ಇನ್ವಾಲ್ವ್, ಇದು ತೊಂದರೆ